ವೆಲ್ಕಮ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಕೊಡದೇ ಇದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ವೆಲ್ಕಮ್ ಬ್ಯಾಕ್, ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಹಾಗೆ ಪ್ಲಾನ್ ಉಲ್ಟಾ ಹೊಡ್ತಿದೆ, ರೆಡಿ ಮಾಡ್ಕೊಂಡಿರ್ತಾರೆ. ಇನ್ನು ಮನೆಯವರು ಎಲ್ರಿಗೂ ಸಹ ತನ್ನ ಫೋನ್ನಲ್ಲಿರುವಂತಹ ಸಾಕ್ಷಿ ಮತ್ತು ಅವರ ಫೋಟೋನ ತೋರಿಸಿ, ನಾನು ಸಾಕ್ಷಿ ಒಂದೇ ಆಶ್ರಮದಲ್ಲಿ ಬೆಳೆದಿದ್ದು, ಚಿಕ್ಕದಿಂದನೂ ಇನ್ನು ಅವ್ರ ಬರ್ತಡೇ ದಿನವೇ ನನ್ನ ಬರ್ತಡೇನೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅವಳ ಬಾಂಧವ್ಯ ಮತ್ತು ಅಕ್ಕ ತಂಗಿ ರೀತಿ ಇತ್ತು. ಇನ್ನು ಈ ಫೋಟೋನ ನಾನು ಇವತ್ತು ಡಿಲೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೈಡ್ರಾಮನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಫೇಕ್ ಮನಸ್ವಿನಿ ಅವರು. ಅವರನ್ನು ನಂಬಿಸಿ, ಮನೆಯವ್ರನ್ನೆಲ್ಲರನ್ನ ಸಹ ನಂಬಿಸಿ ಒಂದು ಹೈಡ್ರಾಮನೇ ಕ್ರಿಯೇಟ್ ಮಾಡಿ ಫೋಟೋಸ್ನೆಲ್ಲನೂ ಕೂಡ ಡಿಲೀಟ್ ಮಾಡಿ ಮನಸ್ವಿನಿಗೆ ಬೇಜಾರಾಗಿರೋ ಥರ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಇನ್ನು ಇದನ್ನೆಲ್ಲ ನೋಡಿದಂಥ ಶ್ರವಣ್ ಅವರು ಅಜಿತ್ಗೆ ಈ ವಿಚಾರ ಇನ್ನು ಯಾವತ್ತೂ ಮನೆಯಲ್ಲಿ ನಡಿಬಾರ್ದು ಅಂತ ಹೇಳಿಬಿಟ್ಟು ಮಾತಾಡ್ತಿರ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ತನ್ನ ಪ್ಲಾನ್ನ ಸಕ್ಸಸ್ ಆಗ್ಲಿಲ್ವಲ್ಲ, ಅಶ್ವಿನಿನ ನಿಜವಾದ ಮನಸ್ವಿನಿ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ. ಆ ಜಾಗದಲ್ಲಿ ಕೂತಿರ್ತಾರೆ. ಇನ್ನು ಈ ಕಡೆ ಕರೆಕ್ಟಾಗಿ ಅಲ್ಲಿಗೆ ಭೂಮಿ ಅವರು ಸಹ ವರ್ಕೌಟ್ ಮಾಡೋದಕ್ಕೆ ಅಂತ ಹೇಳಿ ಬಂದ್ಬಿಟ್ಟು, ಸಾಹೇಬ್ರೆ ಯಾಕೆ ಈ ರೀತಿ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ನೀವು ಈ ರೀತಿ ಯೋಚನೆ ಮಾಡೋದ್ರಿಂದ ಯಾವುದೇ ತರಹದ ಲಾಭ ಇಲ್ಲ. ನೀವು ಏನಾದರೂ ಮಾಡಿ ಮನಸ್ವಿನಿನ ಅಶ್ವಿನಿ ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ ಅವ್ರಿಗೆ ಸ್ಫೂರ್ತಿ ಕೊಡ್ತಾ ಇರ್ತಾರೆ. ಅದನ್ನು ಕೇಳಿದಂಥ ಅಜಿತ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ನ ಮಾಡ್ತಾ ಇರ್ತಾರೆ. ಏನಪ್ಪ ಪ್ಲ್ಯಾನ್ ಅಂತ ಅಂದರೆ, ಇಲ್ಲಿ ನೀವು ಪ್ರೂವ್ ಮಾಡಬೇಕು ಅಂತ ಬೇರೆ ದಾರಿಗಳಿದೆ, ಅದನ್ನು ನೀವು ಉಪಯೋಗಿಸ್ಬೇಕು ಅಂತ ಅಜಿತ್ ಅವರಿಗೆ ಇನ್ನು ಭೂಮಿಯವರು ಇದನ್ನೆಲ್ಲ ಕೂಡ ಭೂಮಿಯವರ ಮಾತುಗಳಿಂದ ಹೇಳ್ತಾ ಇರ್ತಾರೆ. ಧೈರ್ಯಗೊಂಡಿದ್ದಂಥ ಅಜಿತ್ ಅವರು ಮನಸ್ವಿನಿನ ಅಶ್ವಿನಿ ಅಂತ ಹೇಳಿ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ಹೊಸದಾದಂಥ ಒಂದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇರ್ತಾರೆ. ಹಾಗೆ ಒಂದು ಕೆಡ್ಡನ್ನು ತೋಡ್ತಾ ಇರ್ತಾರೆ. ಈ ಪ್ಲಾನ್ಗೆ ನಚಿಕೇತ್ನ ಸಹಾಯ ಬೇಕಾಗಿರುತ್ತೆ. ಅದಕ್ಕಾಗಿ ನಚಿಕೇತ್ಗೆ ಅವ್ರಿಗೆ ಫೋನ್ ಮಾಡಿ ಈ ರೀತಿ ಏನೇನೋ ಹೇಳ್ತಾರೆ ಪ್ಲ್ಯಾನ್ನ. ಇನ್ನು ಅಜಿತ್ ಅವರ ಮಾತಿಗೆ ಬೆಲೆ ಕೊಟ್ಟು ಸ್ಟೇಷನ್ಗೆ ಬಂದಂತಹ ನಚ್ಚಿ ಅವರು ತನ್ನ ಅಣ್ಣನ ಏನು ಬ್ರೋ ಇಷ್ಟು ಅರ್ಜೆಂಟಾಗಿ ನೀನು ಇಲ್ಲಿಗೆ ಬರೋದಕ್ಕೆ ಹೇಳಿದೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ. ಇನ್ನು ಅದಕ್ಕೆ ಅಜಿತ್ ಅವರು ಅಲ್ಲಿಗೆ ಬಂದು ಕರೆಕ್ಟಾಗಿ ಭೂಮಿ ಸಹ ಅಲ್ಲಿಗೆ ಬರ್ತಾರೆ. ಇನ್ನು ಅಜಿತ್ ಹೇಳ್ತಾರೆ, ನಾನು ನಿನಗೊಂದು ಟಾಸ್ಕ್ನ ಕೊಡ್ತೀನಿ, ನೀನು ಅದನ್ನು ಮಾಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಅರ್ಜೆಂಟಾಗಿ ಇಲ್ಲಿಗೆ ಕರೆಸಿದ್ದು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ, ಬ್ರೋ ನಾನು ಈ ರೀತಿ ನಿನಗೆ ಏನು ಬೇಜಾರು ಮಾಡೋದಕ್ಕೆ ಬೇಡ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ. ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಹೇಳಿ ಫ್ರಾಡ್ ಅಂತ ಹೇಳಿ ನಾವು DNA ಟೆಸ್ಟ್ನ ಮಾಡಿದ್ರೆ ತಾನೇ ಗೊತ್ತಾಗೋದು. ರಿಪೋರ್ಟಲ್ಲಿ ಬಂದಿದ್ದು ಅಶ್ವಿನಿ ಅಲ್ಲ ಮನಸ್ವಿನಿ ಅಂತ ತಾನೇ. ಇನ್ನು ಈಗಲೂ ನಿನಗೆ ಅವಳ ಬಗ್ಗೆ ಯಾಕೆ ಡೌಟ್ ಅಂತ ಹೇಳಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಈ ಕಡೆ ಭೂಮಿಯವರು ಮತ್ತು ಅಜಿತ್ ಅವರು ನಚ್ಚಿ ಮಾತಿಗೆ ಶಾಕ್ ಆಗಿ ನಿಂತ್ಕೊಳ್ತಾರೆ. ಇನ್ನು ಭೂಮಿಯವರು ಹೇಳ್ತಾರೆ DNA ರಿಪೋರ್ಟ್ ಸುಳ್ಳು ಅಂತ ಹೇಳ್ತಾ ಇರ್ತಾರೆ. ಬಿಟ್ಟು ನಮಗೆ ಅನ್ನಿಸ್ತಾ ಇದೆ, ಯಾಕೆ ಅಂತಂದರೆ ಏನಾದರೂ ಚೆಕ್ ಮಾಡಿದ್ರು ಆದರೆ ನನ್ನ ಬ್ಲಡ್ ಗ್ರೂಪೇ ಬೇರೆ, ರಿಪೋರ್ಟಲ್ಲಿ ಇದ್ದಿದ್ದೆ ಬ್ಲಡ್ ಗ್ರೂಪ್ ಬೇರೆ ಅಂತ ಹೇಳಿದ್ದಕ್ಕೆ ನಚ್ಚಿ ಅವರಿಗೆ ಶಾಕ್ ಆಗುತ್ತೆ. ಸಮಥಿಂಗ್ ಈಸ್ ರಾಂಗ್, ಸಮಥಿಂಗ್ ಈಸ್ ಏನೋ ಸ್ಪಿಷೀಸ್ ಆಗಿದೆ ಅಂತ ಹೇಳಿಬಿಟ್ಟು ಎಕ್ಸಾಮಿನೇಷನ್ ತಿರ್ಗಾ ಮಾಡಬೇಕು, ಅಶ್ವಿನಿ ಬ್ಲಡ್ ರಿಪೋರ್ಟ್ ಏನಾದರೂ ಆಗಿರ್ಬೋದಾ ನಚ್ಚಿ ಹೇಳ್ತಾ ಇರ್ತಾರೆ. ಅಂತ ಹೇಳಿದ್ದಕ್ಕೆ ಆಗಲಿ, ಬಟ್ ಅವಳಿಗೆ ಗೊತ್ತಾಗಬಾರ್ದು, ನೋಡಿದ್ರೆ ಮಾಮೂಲಿ ಚೆಕಪ್ ಥರನೇ ಇರಬೇಕು ಅಂತಂದರೆ ಹೇಗಪ್ಪ ಮಾಡೋದು ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆ ಲ್ಯಾಬಲ್ಲಿ ಇರುವಂಥ ಎಲ್ಲನೂ ಕೂಡ ನಾನು ಟೆಸ್ಟ್ನ ಮಾಡ್ತೀನಿ, ಡಾಕ್ಟರ್ ಏನಾದರೂ ಹೇಳಿದ್ರೆ ಆಗಿದ್ದಾದರೆ ಅಂತ ಹೇಳಿ ಅನಿಸ್ತಾ ಇಲ್ವಾ? ಅಜಿತ್ ಅವರು ಹೇಳ್ತಾರೆ, ನಚ್ಚಿ ಮತ್ತು ಲುಕ್ ನನಗೆ ಆ ಡಾಕ್ಟರ್ ಬಂದು ತುಂಬ ಅಂದರೆ ತುಂಬ ಪರಿಚಯ, ಅವರು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ, ಅವರು ಇನ್ವಾಲ್ವ್ ಆಗಿರೋದು ನನಗೆ ಡೌಟ್ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ
ಟೆಕ್ನಿಷಿಯನ್ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದಲ್ವಾ ಈ ರೀತಿ ಹೇಳಿದ್ದಕ್ಕೆ ಅಲ್ಲೇ ಇರುವಂಥ ನಚ್ಚಿ ಸತ್ಯ ಮತ್ತು ಭೂಮಿಯವರು ಶಾಕ್ ಆಗ್ತಾ ಇರುತ್ತೆ. ಅವರಿಗೆ ಫುಟೇಜ್ನ ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಬ್ಲಡ್ ತಗೊಂಡಿದ್ದ ದಿನವೇ ಏನೇನು ಆಗಿದೆಯೋ ಏನೋ ಆ ಎಲ್ಲ ವಿಡಿಯೋಸ್ನ ಸಹ ನಾನು CCTV ಫುಟೇಜಲ್ಲಿ ಎರೇಸ್ ಆಗಿತ್ತು. ಇನ್ನು ನಮ್ಮ ಮನೆಗೆ ಬಂದಿರುವಂತಹ ಅಶ್ವಿನಿ ನಮ್ಮ ಮನೆ ಮಗಳಾದಂಥ ಮನಸ್ವಿನಿ ಅಲ್ಲ, ಅವಳೊಬ್ಬಳು ದೊಡ್ಡ ಫ್ರಾಡ್ ಅಂತ ಹೇಳಿಬಿಟ್ಟು ನನ್ನ ಪೊಲೀಸ್ ಮೈಂಡ್ಗೆ ಪದೇ ಪದೇ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ನಚ್ಚಿ ಹೇಳ್ತಾ ಇರೋದು, ನೀನು ಇನ್ನೊಂದು ಸಾರಿ ಅಶ್ವಿನಿ DNA ಮತ್ತೆ ಟೆಸ್ಟ್ ಮಾಡಬೇಕು, ರಿಪೋರ್ಟ್ಸ್ನ ಚೆಕ್ ಮಾಡೋದಕ್ಕೋಸ್ಕರ ನೀನು ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಸಹಾಯ ಮಾಡಬೇಕು ನಚ್ಚಿ. ಅವರು ಅಕಸ್ಮಾತ್ ಏನಾದ್ರೂ ಅಶ್ವಿನಿ ಸುಳ್ಳು ಹೇಳಿದ್ದಾಳೆ ಅಂತ ನನಗೇನಾದರೂ ಗೊತ್ತಾದರೆ ಮೊದಲು ನಾನು ಅವಳನ್ನು ಮನೆಯಿಂದ ಆಚೆ ಹಾಕೋದ್ರಲ್ಲಿ ನಿನಗೆ ಫುಲ್ ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಚ್ಚಿಯವರು ಹೇಳ್ತಾ ಇರ್ತಾರೆ. ಆದರೆ ಅದು ನಿಜ ಅಂತ ಅಂದರೆ ನಿಜವಾದ ಮನಸ್ವಿನಿ ಅಂತ ಏನಾದರೂ ರಿಪೋರ್ಟ್ ಬಂದರೆ ನೀನು ಅವಳ ಮೇಲೆ ಅನುಮಾನ ಪಡೋದನ್ನು ನಿಲ್ಲಿಸ್ತೀಯಾ ಅಂತ ಕೇಳಿದಾಗ ಅದಕ್ಕೆ ನಿನಗೆ ಓಕೆನಾ ಅಂತ ಕೇಳ್ತಾರೆ. ಇನ್ನು ಅದಕ್ಕೆ ಅಜಿತ್ ಅವರು ಡನ್ ಅಂತ ಹೇಳಿಬಿಟ್ಟು ಒಪ್ಪಿಗೆನ ಮಾಡ್ಕೋತಾರೆ. ಅಜಿತ್ ಅವರು ಇನ್ನು ಈ ಕಡೆ ಅಜಿತ್ ಮತ್ತು ನಚ್ಚಿ ಅವರು ಇಬ್ಬರು ಒಂದು ಪ್ಲಾನ್ನ ಮಾಡ್ತಾರೆ. ಸಕ್ಸಸ್ ಆಗೋದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹೆಲ್ಪ್ ಆಗ್ತಾ ಇರೋದ್ರಿಂದ ನಚ್ಚಿ ಅವರು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಇನ್ನು ಈ ಕಡೆ ನಚ್ಚಿ ಅವರು ತನ್ನ ತಾಯಿ ಆದಂತಹ ಸಂಗೀತ ಅವರಿಗೆ ಫೋನ್ ಮಾಡ್ತಾ ಇರ್ತಾರೆ. ಮನೆ ಕಡೆಯಿಂದ ಸಂಗೀತ ಅವರು ಅವರ ಅಮ್ಮ ಅಂತ ಕರ್ಕೊಂಡು ಹೇಳ್ತಾ ಇರ್ತಾರೆ. ಕರೆಕ್ಟಾಗಿ ನಚ್ಚಿ ಅವರ ಫೋನ್ ಮಾಡಿದ್ದನ್ನು ನೋಡಿ ಅಲ್ಲೇ ಇಟ್ಟಿರುವಂಥ ಫೋನ್ ಎತ್ಕೊಳ್ತಾರೆ. ಸಂಗೀತ ಅವರು ನಚ್ಚಿ ಅಂತ ಹೇಳಿಬಿಟ್ಟು ಫೋನ್ ರಿಸೀವ್ ಮಾಡಿ ಅಯ್ಯೋ ನಚ್ಚಿ, ಅಜ್ಜಿ ಫೋನ್ ಹಾಲಲ್ಲೇ ಮೇಲೆ ಹೋಗಿದ್ದಾರೆ ಕಣೋ ಅನಿಸುತ್ತೆ, ಅದೇನೋ ಅಂತ ನನ್ನ ಹತ್ರನೇ ಹೇಳು, ನಾನು ಅಜ್ಜಿ ಬಂದಮೇಲೆ ಅಜ್ಜಿಗೇನೆ ಹೇಳ್ತೀನಿ ಅಂತ ಹೇಳಿದಾಗ ನನ್ನ ನಚ್ಚಿ ಮಂಡ್ಯದೊಂದು ಹಾಸ್ಪಿಟಲಲ್ಲಿ ಕೆಲಸ ಬಂದು ನಾನು ವಾಪಸ್ ಮನೆಗೆ ಬರಬೇಕಾದ್ರೆ ನನ್ನ ಕಾರ್ ಕೆಟ್ಟೋಯ್ತು, ಅದೇನೋ ಅಮ್ಮ ಸ್ಟಾರ್ಟೇ ಆಗ್ತಾಯಿಲ್ಲ, ಅದು ಏನು ಅಂತಲೂ ಗೊತ್ತಾಗ್ತಾಯಿಲ್ಲ, ಅದಕ್ಕೆ ನನಗೆ ಗೊತ್ತೇ ಆಗ್ತಾಯಿಲ್ಲ, ಇಲ್ಲಿಂದ ನಾನು ಮನೆಗೆ ಬರೋದಕ್ಕೆ ವಾಪಸ್ ಆಟೋನೂ ಸಹ ಸಿಗ್ತಾಯಿಲ್ಲ ಅಂತ ಹೇಳಿ ನಚ್ಚಿಯವರು ಹೇಳ್ತಾ ಇದ್ದರೆ ಇಲ್ಲಿ ಸ್ಟೇಷನ್ ಹತ್ರ ನೀನು ಮನಸ್ವಿನಿನ ಕಳಿಸ್ತೀಯಾ ಅಂತ ಹೇಳಿ ನಚ್ಚಿಯವರು ಒಂದು ನಿಮಿಷ ಇರು, ನಾನು ಶ್ರವಣ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಶ್ರವಣ್ ಬಂದು ನಿನ್ನ ಪಿಕ್ ಮಾಡ್ತಾನೆ ಸರಿನಾ ಅಂತ ಕೇಳಿದಾಗ ಈ ಕಡೆ ನಚ್ಚಿಯವರು ಸಾಕ್ಷಿ ಒಳಗಾಗ್ತಾ ಇರ್ತಾರೆ, ಶಾಕ್ಗೆ ಒಳಗಾಗ್ತಾ ಇರ್ತಾರೆ. ಇನ್ನು ಅದಕ್ಕೆ ಆಪೋಸಿಟಾಗಿ ಅವ್ರು ಹೇಳ್ತಾರೆ, ಅದನ್ನು ನೋಡಿ ಮಾವನಿಗೆ ಕಾಲ್ ಮಾಡಿದ್ದೆ, ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ರು, ಮೇಲ್ಕೋಟೆಗೆ ಹೋಗಿದ್ದಾರಂತೆ ಅಂತ ಹೇಳಿಬಿಟ್ಟು ನಚ್ಚಿ ಇರುವಂಥ ಅಜಿತ್ ಮುಖನ ನಚ್ಚಿ ಅವರು ನೋಡಿದಾಗ ಅಜಿತ್ ಅವರು ಹೇಳ್ತಾ ಇರ್ತಾರೆ, ಮನಸ್ವಿನಿನ ಕಳಿಸೋದಕ್ಕೆ ಹೇಳು ಅಂತ ಹೇಳಿ ಅಜಿತ್ ಅವರು ಹೇಳಿದಾಗ ಇನ್ನು ಅಜಿತ್ ಅವರ ಮಾತನ್ನ ಕೇಳಿ ಈ ಕಡೆ ನಚ್ಚಿಯವರು ಕೂಡ ಮನಸ್ವಿನಿನ ನನ್ನ ಪಿಕಪ್ ಮಾಡೋದಕ್ಕೆ ಅಂತ ಹೇಳಿ ಕಳಿಸು ಅಂತ ಹೇಳಿ ಹೇಳ್ತಾ ಇದ್ದಾಗ ಆ ಸಂಗೀತ ಅವರು ಶಾಕಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಅಯ್ಯೋ ಅಷ್ಟೇ ತಾನೇ, ಸರಿ ಬಿಡಪ್ಪ ನಾನು ಮನಸ್ವಿನಿನ ಕಳಿಸ್ತೀನಿ ಅಂತ ಹೇಳಿ ಫೋನ್ನ ಕಾಲ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ನಚ್ಚಿ ಅವರು ಸಹ ಫೋನ್ ಕಟ್ ಮಾಡ್ತಾರೆ. ಸಂಗೀತ ಅವರು ಮನಸ್ವಿನಿ ಅಮ್ಮ ಮನಸ್ವಿನಿ ಅಂತ ಕೂಗಿದಾಗ ಮನಸ್ವಿನಿ ಅಲಿಯಾಸ್ ಅಶ್ವಿನಿ ಅವರು ಅಂದರೆ ಫ್ರಾಡ್ ಅಶ್ವಿನಿ ಅವರು ಬಂದೆ ಅತ್ತ ಅಂತ ಹೇಳಿಬಿಟ್ಟು ಬರ್ತಾರೆ. ಕೆಳಗಡೆ ಸಂಗೀತ ಅವರು ಬಾಮ್ಮ ಇಲ್ಲಿ ಅಂತ ಹೇಳಿದಾಗ ಅಜ್ಜಿನೂ ಸಹ ಅಲ್ಲೇ ಇರ್ತಾರೆ. ಕೆಳಗಡೆ ಬರ್ತಾ ಇರ್ತಾರೆ. ಸಂಗೀತ ಅವರು ಮನಸ್ವಿನಿನ ಹಿಡ್ಕೊಂಡು ಮನಸ್ವಿನಿ ಸಿಟಿ ಹಾಸ್ಪಿಟಲ್ ಹೊರಗಡೆ ನಚ್ಚಿ ಕಾರ್ ಕೆಟ್ಟೋಗಿದೆ ಅಂತೆ, ನೀನು ಹೋಗಿ ನಚ್ಚಿನ ಪಿಕಪ್ ಮಾಡ್ಕೊಂಡು ಬರ್ತೀಯಾ ಅಮ್ಮ ಅಂತ ಹೇಳಿ ಕೇಳಿದಾಗ ಅಶ್ವಿನಿ ಅವರು ನಾನು ಹೋಗಿ ಪಿಕಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಜ್ಜಿಯವರು ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ, ಕರ್ಕೊಂಡು ಬಾ ಹೋಗು ಸಂಗೀತ, ನಾನು ಹೋಗಿ ಬರ್ತೀನಿ, ನಿಂತಿರೋದಕ್ಕೆ ಕರ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಅವರು ಹೇಳಿದ ಮಾತನ್ನು ಕೇಳಿ ಅಲ್ಲಿಗೆ ಎಲ್ರಿಗೂ ಕೂಡ ಶಾಕ್ ಆಗಿರುತ್ತೆ. ಅವಳು ಬರ್ತಿರೋದಕ್ಕೆ ಎಲ್ರಿಗೂ ಕೂಡ ಒಂದು ಕಡೆ ಖುಷಿ ಆಗ್ತಾಯಿದ್ರೆ ಈ ಕಡೆ ಮನೇಲಿ ಮಾತ್ರ ಎಲ್ರಿಗೂ ಶಾಕ್ ಆಗಿರುತ್ತೆ. ಅದಕ್ಕೆ ಸಂಗೀತ ಅವರು ಸರಿ ಆಯ್ತಮ್ಮ ಹುಷಾರಾಗಿ ಹೋಗಿ ನಚ್ಚಿನ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಅಶ್ವಿನಿನೂ ಕೂಡ ಅಲ್ಲಿಂದ ಕಳಿಸ್ತಾರೆ. ಇನ್ನು ಅಜ್ಜಿ ಫೋನ್ ಸಂಗೀತ ಅವರು ಅಜ್ಜಿ ಕೈಗೆ ಕೊಟ್ಟು ಕಿಚನ್ ಒಳಗಡೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಆಗ ಇನ್ನು ನಚ್ಚಿನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಅಶ್ವಿನಿ ಅವರು ಅಲ್ಲಿಂದ ಕಾರ್ನ ತಗೊಂಡು ಬರ್ತಾ ಇರ್ತಾರೆ. ಅಲ್ಲಿರುವಂಥ ನಚ್ಚಿಯವರು ಸಹ ಆಯ್ತಮ್ಮ ನಾನು ಇಲ್ಲೇ ಇರುವಂಥ ಹಾಸ್ಪಿಟಲ್ಗೆ ಹೋಗ್ತೀನಿ, ಇನ್ನು ಇಲ್ಲಿ ರಕ್ತ ಶಿಬಿರನ ಸ್ಟಾರ್ಟ್ ಮಾಡ್ತೀನಿ, ನಮ್ಮ ಪ್ಲಾನ್ ಪ್ರಕಾರನೇ ಅಶ್ವಿನಿ ಬ್ಲಡ್ನ ಕೊಟ್ಟರೆ ಅದನ್ನು DNA ರಿಪೋರ್ಟ್ಸ್ಗಳಿಗೆ ಕಳಿಸ್ತೀನಿ, ನಾನು DNA ಚೆಕ್ನ ಮಾಡಿಸ್ಕೋಬಹುದು, ಹಾಗಾಗಿ ನಾನು ಹಾಸ್ಪಿಟಲ್ಗೆ ಬೇಗ ಹೋಗಿ ಅಲ್ಲಿ ಮಾತಾಡಿ ಅಲ್ಲಿ ಒಂದು
ಬ್ಯಾನರ್ನ ಹಾಕೋ ಪ್ರಯತ್ನ ಮಾಡಿ ಅಶ್ವಿನಿಗೆ ಯಾವುದೇ ರೀತಿ ಡೌಟ್ ಬರ್ದಿರೋ ಥರ ನೋಡ್ಕೋತೀನಿ, ಹಾಗೆ ನಾನು ನೋಡ್ಕೋಬೇಕು ಅನ್ನೋದನ್ನು ಅಲ್ಲಿ ನಾನು ತಿಳ್ಕೊತೀನಿ ಅಂತ ಹೇಳಿಬಿಟ್ಟು ನಚ್ಚಿ ಅವರು ತನ್ನ ಅಣ್ಣನ ಸ್ಟೇಷನಿಂದ ಈ ಕಡೆ ಹಾಸ್ಪಿಟಲ್ ಕಡೆಗೆ ಬರ್ತಾರೆ. ಇನ್ನು ಹಾಸ್ಪಿಟಲಲ್ಲಿ ಬಂದಾದಮೇಲೆ ಫೋನ್ ಮಾಡ್ತಾರೆ ತನ್ನ ಅಣ್ಣ ಆದಂಥ ಅಜಿತ್ಗೆ ಅವ್ರಿಗೆ, ಹಲೋ ಅಣ್ಣ, ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇದೆ, ನೀನು ಯೋಚನೆ ಮಾಡಬೇಡ, ನಮ್ಮ ಪ್ಲ್ಯಾನ್ ಏನೇನಿದೆಯೋ ಅದನ್ನೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಕಡೆ ಈ ಪ್ಲ್ಯಾನ್ ಪ್ರಕಾರನೇ ಅಶ್ವಿನಿ ಅವರು ಇಲ್ಲಿಗೆ ಬಂದೇ ಬರ್ತಾಳೆ, ಡೋಂಟ್ ವರಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ನಚ್ಚಿಯವರು. ಇನ್ನು ನಚ್ಚಿ ಮಾತನ್ನ ಕೇಳಿ ಅಜಿತ್ ಅವ್ರಿಗೆ ಒಂದು ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಹುಷಾರಾದರೆ ಅಶ್ವಿನಿ ಅವ್ರಿಗೆ ಗೊತ್ತಾದರೆ ಅವಳು ಬ್ಲಡ್ಡೇ ಕೊಡಲ್ಲ, ಡೌಟೇ ಬರಬಾರ್ದು ಅವಳಿಗೆ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಅಜಿತ್ ಮುಖನ ನೋಡಿದಂಥ ಸತ್ಯ ಅವರು, ಅಶ್ವಿನಿ ಫ್ರಾಡ್ ಅನ್ನೋದನ್ನು ನೀನು ಪಕ್ಕ ಕಂಡುಹಿಡಿತೀವಿ, ನೀನೇನೋ ಯೋಚನೆ ಮಾಡಬೇಡ ಕಣೋ ಅಜಿತ ಅಂತ ಹೇಳಿಬಿಟ್ಟು ಸತ್ಯ ಅವರು ಅಜಿತ್ಗೆ ಹೇಳ್ತಾ ಇರ್ತಾರೆ. ಇನ್ನು ಅಲ್ಲಿ ಅಶ್ವಿನಿ ಅವರು ಸಿಟಿ ಹಾಸ್ಪಿಟಲ್ ಕಡೆಗೆ ಸುತ್ತಮುತ್ತ ಹುಡುಕ್ತಾ ಇರ್ತಾರೆ, ಇನ್ನೆಲ್ಲೂ ಕಾಣೋದಿಲ್ಲ. ಹಾಸ್ಪಿಟಲ್ ಒಳಗಡೆ ಹೋಗೋದು ಏನು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿದ್ದಂಥ ಫೋನ್ ತಗೊಂಡು ನಚ್ಚಿಗೆ ಫೋನ್ನ ಮಾಡ್ತಾ ಇರ್ತಾರೆ. ಫೋನ್ ರಿಸೀವ್ ಮಾಡಿದಂಥ ನಚ್ಚಿ ಅವರು ಮನಸ್ವಿನಿ ಅಂತ ಹೇಳಿದಾಗ ಈ ಕಡೆ ಅಶ್ವಿನಿ ಅಲಿಯಾಸ್ ಮನಸ್ವಿನಿ ಅವರು ಹೇಳ್ತಾ ಇರ್ತಾರೆ, ಹಾಂ ನಚ್ಚಿ ಅವರೇ, ನಾನು ಈ ಕಡೆ ಸಿಟಿ ಹಾಸ್ಪಿಟಲ್ ಮುಂದೆನೇ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀವು ಹೊರಗಡೆ ಬಂದ್ರಾ, ನಾನು ಹೊರಡ್ಬೋದಾ ಅಂತ ಹೇಳ್ತಿದ್ದಾಗೇ ಈ ಕಡೆ ಹೌದಾ ಮನಸ್ವಿನಿ, ಒಂದು ನಿಮಿಷ, ಹಾಗಾದರೆ ನೀವು ಹಾಸ್ಪಿಟಲ್ ಒಳಗಡೆ ಬನ್ನಿ ಅಂತ ಕರಿತಾ ಇರ್ತಾರೆ. ಇನ್ನು ನಚ್ಚಿಯವರು ಹಾಸ್ಪಿಟಲ್ ಒಳಗಡೆ ತನ್ನ ಯಾಕೆ ಕರಿತಿದ್ದಾರೆ ಅಂತ ಹೇಳಿ ಶಾಕಲ್ಲೇ ಇಲ್ಲಿ ಮನಸ್ವಿನಿಯವರು ಅಂದರೆ ಅಶ್ವಿನಿಯವರು ಹಾಸ್ಪಿಟಲ್ ಒಳಗಡೆ ಹೋಗ್ತಾ ಇರ್ತಾರೆ. ಆಗ ಆಲ್ರೆಡಿ ಏನು ಮಾಡಬೇಕು ಅಂತ ಹೇಳಿ ಯೋಚನೆನ ಮಾಡಿಕೊಂಡು ಈ ಕಡೆ ಅಶ್ವಿನಿಯವರು ನಿಂತಿರಬೇಕಾದ್ರೆ ಇದೆ ಅಲ್ವಾ, ನೋಡಿಕೊಂಡು ಬರೋಣ ಬಿಡು, ಎಲ್ಲೋ ಕೆಲಸ ಇರಬೇಕು ಅಂತ ಹೇಳಿ ಈ ಕಡೆ ಒಳಗಡೆ ಬರ್ತಾರೆ. ಒಳಗಡೆ ಕರಿತಾ ಇರ್ತಾನೆ. ಅದಂತ ಹೇಳಿಬಿಟ್ಟು ಒಳಗಡೆ ಬಂದಿದ್ದ ತಕ್ಷಣ ಈ ಕಡೆ ಮನಸ್ವಿನಲ್ಲಿ ಅಶ್ವಿನಿಯವರು ಇನ್ನು ಒಳಗಡೆ ಹೋಗ್ದಾಗೆ ನಚ್ಚಿ ಅವರು ಡೋರ್ ಹತ್ರನೇ ನಿಂತಿರ್ತಾರೆ. ಹಾಸ್ಪಿಟಲ್ ಮೇನ್ ಡೋರ್ ಹತ್ರ. ಇನ್ನು ಈ ಕಡೆ ಇರುವಂಥ ಅಜಿತ್ ಅವರು ಅಶ್ವಿನಿ ಮೋಸ್ತಾಟಕ್ಕೆ ಇವತ್ತೇ ಕೊನೆ, ಅವಳೇನೆ ನಾವು ತೋಡಿದ ಹಳ್ಳಕ್ಕೆ ಬಿದ್ದೇ ಬೀಳ್ತಾಳೆ, ರಕ್ತ ಸಿಕ್ಕಿದ್ರೆ ಅದನ್ನು DNA ಪರೀಕ್ಷೆ ಮಾಡಿ ನಮ್ಮ ಶ್ರವಣ್ ಮಾವನ್ಗೆ ಪ್ರೂಫ್ ಸಮೇತ ಅವಳು ಅಶ್ವಿನಿ ಅಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ. ಈ ಸರಿ ಮನಸ್ವಿನಿ ಅಲ್ಲ ಅಲಿಯಾಸ್ ಅಶ್ವಿನಿ ಫ್ರಾಡ್ ಅಂತ ಹೇಳಿ ಪ್ರೂವ್ ಮಾಡ್ತೀನಿ ಅಂತ ಅಂತಿರ್ತಾರೆ. ಈ ಕಡೆ ನಚ್ಚಿ ಅವರು ಒಳಗಡೆ ಬಂದಂತಹ ಮನಸ್ವಿನಿಗೆ ನೋಡ್ತಾ ಇರ್ತಾರೆ. ಇನ್ನು ಮನಸ್ವಿನಿ ಅವರು ನಚ್ಚಿಗೆ ನೋಡ್ತಾ ಇರ್ತಾರೆ. ನಚ್ಚಿ ಅವರು ಹಾಸ್ಪಿಟಲ್ಗೆ ಒಳಗಡೆ ಸ್ಪೆಷಲ್ ಗೆಸ್ಟಾಗಿ ಬಂದಿರ್ತಾರೆ. ವಿಸಿಟ್ ಮೇಲೆ ಬಂದಂಥ ನನಗೆ ಸರ್ಪ್ರೈಸ್ ಕಾದಿತ್ತು, ಅದೇನಂತ ಅಂದರೆ ಬ್ಲಡ್ ಡೊನೇಟ್ ಮಾಡುವಂಥದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸರ್ಪ್ರೈಸ್ ಇತ್ತು. ಇನ್ನು ನಾನು ಯಾವಾಗಲೂ ಕೂಡ ಬ್ಲಡ್ನ ಡೊನೇಟ್ ಮಾಡ್ತಾ ಇರ್ತೀನಿ, ನೀವು ಸಹ ಇವತ್ತು ರಕ್ತದಾನ ದಿನ ಇಲ್ಲಿಗೆ ಬಂದಿದ್ದೀರಾ, ಯು ಕ್ಯಾನ್ ಡೊನೇಟ್ ನೋ ಅಂತ ಹೇಳಿ ಇವತ್ತು ರಕ್ತದಾನ ಮಹಾದಾನ, ನಾನಂತೂ ಯಾವಾಗಲೂ ಬ್ಲಡ್ನ ಡೊನೇಟ್ ಮಾಡ್ತಾ ಇರ್ತೀನಿ, ನೀವು ಈಗ ಡೊನೇಟ್ ಮಾಡ್ಬೋದಲ್ವಾ ಅಂತ ಹೇಳಿ ಇಬ್ಬರು ಕೂಡ ಡೊನೇಟ್ ಮಾಡೋದಕ್ಕೆ ಅಂತೇಳಿ ರೆಡಿ ಆಗ್ತಾ ಇರ್ತಾರೆ. ಆದರೆ ಈ ಕಡೆ ಅಶ್ವಿನಿಯವರು ನಾನು 3 ತಿಂಗಳು ಎಷ್ಟೋ ತಿಂಗಳಾಯಿತು ನಾನು ಡೊನೇಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದರೆ ಈ ಕಡೆ ಅಶ್ವಿನಿ ಮಾತನ್ನ ಕೇಳ್ದೇನೆ ನೀವು ಡೊನೇಟ್ ಮಾಡಿದ್ದೀನಂದ್ರೂ ಪರವಾಗಿಲ್ಲ, ಈಗಲೂ ಡೊನೇಟ್ ಮಾಡ್ಬೋದು ಅಂತ ಹೇಳಿ ರೆಡಿ ಮಾಡ್ತಾ ಇರ್ತಾನೆ. ಅಂತ ಕೇಳಿದಂಥ ಅಶ್ವಿನಿಗೆ ನಚ್ಚಿಯವರ ಕನ್ವಿನ್ಸ್ ಮಾಡ್ತಾರೆ, ಬ್ಲಡ್ನ ಕೊಟ್ಟರೆ ನಾನು ಮತ್ತೆ ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ, ನೀವೇನು ಸಹ ಕಾರಣ ಕೊಡೋ ಹಾಗಿಲ್ಲ, ನೀವು ಬ್ಲಡ್ಡಲ್ಲಿ ಡೊನೇಟ್ ಮಾಡಲೇಬೇಕು, ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸ್ತಾರೆ. ಇನ್ನು ಗಾಬರಿಯಲ್ಲಿನೇ ಯೋಚನೆ ಮಾಡ್ತಾ ಇರ್ತಾರೆ ಅಶ್ವಿನಿಯವರು. ಇನ್ನು ಈ ಕಡೆ ನಚ್ಚಿಯವರು ಮಾಡುವಂತಹ ಈ ಐಡಿಯಾ ಏನಾಗುತ್ತೆ, ಸಕ್ಸಸ್ ಆಗುತ್ತಾ, ಇಲ್ಲ ಅಂದರೆ ಅದು ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇಲ್ಲ ಅಶ್ವಿನಿಯವರು ನಾನು ಬ್ಲಡ್ ಕೊಡಲ್ಲ ಅಂತ ಹೇಳಿ ಎದ್ದೋಗ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.